ನಾನು ಕರ್ನಾಟಕದಲ್ಲಿ ಮಾತ್ರ ರಾಜನಲ್ಲ, ನಾನೆಲ್ಲೇ ಹೆಜ್ಜೆ ಇಡ್ತೇನೋ ಅಲ್ಲೆಲ್ಲ ನಾನೇ ರಾಜ. ನಿತ್ಯ ರಾಶಿ ಭೂಮಂಡಲದ ಪ್ರತಿಯೊಂದು ಜೀವರಾಶಿಗೆ ಬೆಳಕ ಚೆಲ್ಲುವನು ಆರಂಕ ಅಂತ. ಇಲ್ಲಿ ನಿತ್ಯ ನಡೆಯುವ ನ್ಯಾಯ ಅನ್ಯಾಯದ ಪರದ ನೋಡಿ ಅವರ ಪಾಪಕ್ಕೆ ತಕ್ಕಂತೆ ಶಿಕ್ಷಕವನ್ನು ಉದಯಿಸಿದವನು ಈ ರವಿಕ ಅಂತ. ಈ ಬೆಂಕಿ ಪುರುಷನ ದಾರಿಗೆ ಯಾವ ರೌಡಿನ ಎದುರಾಗಿ ನಿಂತರೋ ಅವನನ್ನು ಯಮನ ಪಾದಕ್ಕೆ ಸೇರೋದು ಈ ಟೈಗರ್ನ ಗುರಿ. ಈ ಹುಲಿ ಒಂದು ಸಲ ಕೈ ಎತ್ತಿದರೆ ಈ ಸೃಷ್ಟಿಯಲ್ಲಿ ಜನಿಸಿದ ಸಾರ್ಥಿಗಳ ಜೀವ ಮರಣ ಎಂಬ ಶಬ್ದದಲ್ಲಿ ಸೇರುವುದು ಖಂಡಿತ. ಯಾಕೆಂದರೆ ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕುಬೇರನಾಗಿ ಮರೆಯಬೇಕೆಂದು ಬಯಸಿದವರು ಹಲವಾರು ಜನ. ಧರ್ಮ ನ್ಯಾಯದ ಪದ್ಧತಿಯಲ್ಲಿ ಬದುಕಬೇಕೆನ್ನೋರು ಕೆಲವು ಜನ. ಆ ಹಲವು ಜನನ್ನು ಹಲ್ಲನ್ನು ಕಿತ್ತು ಅವರನ್ನು ಕುಣಿಸಬೇಕೆನ್ನೋದು ಈ ರವಿಕಾಂತನ ಚರ. ಆ ಯಮರಾಜ ಒಮ್ಮೆನರ ಜೀವಗಳ ಕೊರಳಿಗೆ ನೇಣು ಹಗ್ಗವನಿಸಿದರೆ ಮುಗಿಯಿತು ಆ ಕ್ಷಣವೇ ಅವರ ಪ್ರಾಣ. ಅವನ ಸನ್ನಿಧಿಗೆ ಈ ಯಮರಾಜವನ್ನು ಈ ಸಮಾಜದ ಪಾಪಿಗಳ ಮೇಲೆ ಕೈ ಬೀಸಿದರೆ ಅದೇ ಅವರ ಮರಣ ಎಂಬ ಮಾನಮ್ಯ. ಆಚರಿಸಿದ್ದರೆ ಈ ಜಂಗಲ್ ಟೈಗರ್ನೇ ಅಲ್ಲ. ಕರಿಯ ಮರಿಯ ಬಂದ್ರು ಹೋಗೋಣ. ಎಸ್ ಬಸ್. कौन रे उन्हें गाड़ी का मजा आता है 1 किलोमीटर चलने की बात, नाटक का मजा आता है 1 घंटा को देखने की बात, लड़की का मजा आता है नाइट में 1 घंटा संगत सोने की बात. कलियुगा अर्थात क्रांतियुग. ಈ ಕ್ರಾಂತಿಯುಗದಲ್ಲಿ ನಾನೇ ಕುಬೇರನಾಗಿ ಮೆರೆಯಬೇಕೆಂದು ಆಸೆ ಪಟ್ಟ ಮಂಡಳಿ ಇಟ್ಟರೆ ಸದ್ದಿಲ್ಲದ ಈ ಸರ್ಪಕ್ಕೆ ಪುಂಜಿ ಹೋಗಲು ಬರುತ್ತಿರೋನಲ್ಲ, ಆ ಲಂಘನಗಳಿಲ್ಲದ ಬರುವ ಕ್ರಾಂತಿ
ಶತ್ರುವಿನ ಬಾಯಿಗೆ ಸಪ್ತವೇದಿ ಬಾಣ ಬಿಟ್ಟು ನೀನು ರಚಿಸಿರುವ ವಿದ್ಯಾಚೇತನ ಸಂಸ್ಥೆಯನ್ನು ಕಿತ್ತು ಬಿಸಾಕಿ ನೀ ಸೇರಿದ ಪ್ರತೀಕಾರಕ್ಕಾಗಿ ಮುಂದೊಂದು ದಿನ ನಿಮ್ಮತ್ತಿಯ ಶೀಲಕ್ಕೆ ಕೊತ್ತು ತಂದು ಉಪಾಯದಿಂದಲೇ ನಿಮ್ಮಣ್ಣ ತಮ್ಮರನ್ನು ಬೇರೆ ಬೇರೆ ಮಾಡಿ ನನ್ನ ಆಸೆಯನ್ನು ಈಡೇರಿಸಿಕೊಳ್ಳದಿದ್ದರೆ ಮೇರಾ ನಾಮ್ ಇಂಟರ್ನ್ಯಾಷನಲ್ ರೌಡಿಜಮ್ ದೇವೇಗೌಡನೇ ನಹಿ. ಸಾಕು ಮಾಡಿ ಗೌಡ್ರೆ ಈ ನಿಮ್ಮ ಅಟ್ಟಹಾಸದ ನಗೆಯನ್ನ. ಯಾಕೆ ಜಿತೇಂದ್ರ, ಏನಾಯಿತು? ಆಡಿದ್ದನ್ನ ಮಾಡಿ ತೋರಿಸುವ ಹಠ ಹೋಗಿ ನಾನೇ ಎಂದು ಹೇಳ್ತೀನಿ. ಅಷ್ಟೇ ಆದರೆ ಒಂದು ವಾರದೊಳಗೆ ಆ ಬಂಗ್ಲೆ ಭೀಮನ ಹಣ ನಾನೇ ತಂದು ಮುಟ್ಟಿಸುತ್ತೇನೆಂದು ಹೇಳಿ ಹೋದನಲ್ಲ ಆ ಜೈವೀರ. ಏನಾಯ್ತ್ರಿ ಅವನ ಕೆಲಸ? ಹೌದು ಜಿತೇಂದ್ರ, ಈಗಲೇ ಆ ಜೈವೀರ ಎಲ್ಲಿದ್ದಾನೆ ನೋಡಿ, ಎತ್ತಿಕೊಂಡು ಬಾ ನನ್ನ ಮಗನನ್ನು. ಬರ್ಲಿಕ್ಕಂದ್ರೆ ದಾರ ತಾಕೊಂಡ್ ಬರ್ತಾಮ ಈ ಕಡೆ. ಆಯ್ತು ಈಗಲೇ ನಿಮ್ಮ ಅಪ್ಪನೇ ಆಗಿದ್ದಂದ್ರೆ ಸಾಕು. ಅವನ್ನೆಲ್ಲ ಮರಿಯಾಗಿ ಅಡಗಿಕೊಂಡು ಕುಳಿತಾರ. ಆ ಕೊಳ್ಳ ರಾಕ್ಷಸನನ್ನು ದರನೆ ಎಳೆದು ತಂದು ಈ ನಿಮ್ಮ ಪಾದದಡಿಯನ್ನೇ ಕೆಲವೇ ನಾನು ಬರುತ್ತೇನೆ. ಜಯವೀರ, ಈ ದೇವೇಗೌಡ ಕಣ್ಣಿಟ್ಟನೆಂದರೆ ಅದರ ಕರಿ ತೆಗೆದುಕೊಳ್ಳದೆ ಬಿಡಲಾರೆ. ನೀನಾಗಿ ನೀನೇ ಬಂಗ್ಲಾ ಭೀಮನ ಹಣದ ವ್ಯವಹಾರದಲ್ಲಿ ಸಿಲುಕಿರುವಾಗ ಆದ್ದರಿಂದಲೇ ನಿನ್ನ ಬಲವನ್ನು ಮುರಿಯುತ್ತಾನೆ ಈ ಛಲಗಾರ. ಮುಂದೆ ನೋಡ್ತಾ ಇರೋ ಮಗನೇ ಈ ದೇವೇಗೌಡನ ಕುತಂತ್ರ ಆಟವನ್ನು. ಗೌಡ್ರೆ, ನೀವು ಹಠ ಸಾಧಿಸುತ್ತಿರುವುದು ನಿಮ್ಮ ಮನರತ್ನಕ್ಕೆ ಕೈ ಹಾಕಿ ವಶಪಡಿಸಿಕೊಳ್ಳುತ್ತಿದ್ದಾನೆ ಅವರ ತಮ್ಮ ಕ್ರಾಂತಿವೀರ. ಇದನ್ನೇನು ಹೇಳ್ತ್ರು ಗಜರಾಜ? ಯಾವ ರತ್ನವದು? ನಿನ್ನ ಪ್ರೇಮ ಪಂಜರದಲ್ಲಿ ಹೊಳೆಯುತ್ತಿರುವ ನಿನ್ನ ಸ್ವಂತ ತಂಗಿಯ ಬಗ್ಗೆ ಹೇಳುತ್ತೇವೆ ಗಜರಾಜ. ಬೆಂಕಿಯು ಬಾದಿಗೆ ಬಾಸುವ ನನ್ನ ತಂಗಿಯ ಬಗ್ಗೆ ಇದನ್ನೇನು ಹೇಳ್ತೀಯೋ ಹುಚ್ಚ? ಕೆಚ್ಚದ ವೀರನ ತಂಗಿಯ ಕಬರಿಲ್ಲದೆ ಕಂಡಲ್ಲ ಕಾಮ ವಿಲಾಸ ತೀರಿಸಿಕೊಳ್ಳುತ್ತಿದ್ದಾಳೆ ನಿನ್ನ ತಂಗಿ. ನಕ್ಷತ್ರವಂತರು ನನ್ನ ತಂಗಿಯ ಬಗ್ಗೆ ಅದನ್ನೇನು ಹೇಳ್ತೀಯೋ ಮೂರ್ಖ? ಈಗ ನಿನ್ನ ಹೆಸರು ತೆಗೆಯಲ್ಲ ಬಿಡಲಾರೆ. ಏಕ್ ಮಿನಿಟ್ ಇರೋ, ನನ್ನ ಮಾತನ್ನು ನೀನು ನಂಬೋದಿಲ್ಲ ಅಂತ ತಿಳಿದು ಅವರ ವಿಡಿಯೋ ಮಾಡಿದ್ದೇನೆ ನೋಡಿಲಿ. ನಾನಿದು ನೀನು ನೋಡುತ್ತಿರುವೆ. ನನ್ನ ತಂಗಿಯು ನಿಜವಾಗಿಯೂ ಕ್ರಾಂತಿವೀರನ ಬಲೆಗೆ ಬಿದ್ದಿರುವಳೆ.
ಎದೆ ಸೀಳಿ ಬಿಸಿ ರಕ್ತ ಕುಡಿಯದೆ ನಾ ಬಿಡಲಾರೆ. ಲೇ ಮಗನೇ ಕ್ರಾಂತಿ ವೀರ, ನನ್ನ ತಂಗಿಯ ಮೇಲೆ ಕೆಟ್ಟ ಗಣ್ಣಿಟ್ಟ ನಿನ್ನ ಸಾವನ್ನು ನೀನೇ ಬರಮಾಡಿಕೊಂಡಲೋ ಮಗನೇ. ತಲೆ ಮಗನೇ, ನಾನೀಗಲ ಅಲ್ಲಿಗೆ ಬಂದೆ. ತಣ್ಯಾರ ಸೆಟ್ ಅವಸರ ಮಾಡಿ ಅಪಘಾತ ಗುರಿ ಆಗ್ಬೇಡ್ರಿ. ಮೊದಲು ನಿಮ್ಮ ತಂಗಿಯ ಬಾಯಿ ಬಿಟ್ಟು ವಿಚಾರ ಮಾಡ್ರಿ. ಆಮೇಲೆ ಕ್ರಾಂತಿಯವ್ರನ್ನ ಕೈ ರೀಸಿ ಕಂಬ ಕೈ ಮುರಿದ್ಬಿಟ್ನ. ಇಲ್ಲೇ ಹಂಗವ್ರ ಅನ್ನ ಕಡೆ ಬರಾಕೈತಾನ. ಅದಕ್ಕೊಂದು ಪರಿಹಾರ ಹುಡ್ಕೋಣ. 70 ಹಳ್ಳಿ ಅರಸನಾದ ಈ ದೇವೇಗೌಡನಿಗೆ 70 ಹಸುವಿನಿಂದ ಪರಿಹಾರವೇ ಅದೆಂದಿಗೂ ಸಾಧ್ಯವಿಲ್ಲ. ರಾಧಿಕಾ, ಏ ರಾಧಿಕಾ, ಬಂದೆ ಅಣ್ಣ. ಯಾಕಣ್ಣ ಕರೆದೆ? ಏನು ವಿಷಯ? ರಾಧಿಕಾ, ನಿನ್ನ ಅಣ್ಣನ ಮುಂದೆ ಎಂದಾರದು ಸುಳ್ಳು ಹೇಳಿರೋನಮ್ಮ? ಇಲ್ಲ ಅಣ್ಣ, ನಿನ್ ಮುಂದೆ ಸತ್ಯವನ್ನು ಬಿಟ್ಟು ನಾನೇನು ಹೇಳಿಲ್ಲ ಅಣ್ಣ. ಹಾ ಸರಿ, ಹಾಗಾದ್ರೆ ನಿನ್ನೆ ವಾಯುವ ಸಮಯದಲ್ಲಿ ಆ ಕ್ರಾಂತಿವೀರನ ಕೈ ಹಿಡಿದು ಅವನಿಗೆ ನಿನ್ನ ಮನ ಒಪ್ಪಿಸಿದ್ದು ನಿಜವೇ? ರಾಧಿಕಾ, ಯಾಕೆ ನಿನ್ನ ಮೌನ? ನಿನ್ನೆ ದಿನ ಕ್ರಾಂತಿವೀರನ ಕೈ ಹಿಡಿದು ಅವನಿಗೆ ಈ ನಿನ್ನ ಹೊಲಸು ದೇಹ ಒಪ್ಪಿಸಿದ್ದು ನಿಜ ತಾನೇ? ಇಲ್ಲ ಅಣ್ಣ, ಇಲ್ಲ ಅಣ್ಣ, ಅದು ನನ್ನ ಪ್ರೀತಿಯ ವಿಷಯ. ಇಲ್ಲ ಅಂದ್ರೆ ತೆಗೆದುಕೋ ಈ ನಿನ್ನ ಜೀವನ ಚರಿತ್ರೆಯನ್ನು. ಅಣ್ಣ, ಇದೆಲ್ಲ ಭಾವಚಿತ್ರ ತೆಗೆದು ಅವರ ಮೋಸದ ವಿಷಯ. ನಾನು ಅವರನ್ನ ಪ್ರೀತಿಸ್ತಾ ಇರೋದು ನನ್ನ ವೈಯಕ್ತಿಕ ವಿಷಯ ಅಣ್ಣ. ಹೋಗಿ ನನ್ನ ವೈರ್ಯ ಮೇಲೆ ಮನಸ್ಸು ಮಾಡಿ ನಾನು ತಲೆ ತಗ್ಗಿಸುವಂತ ಕೆಲಸ ಮಾಡಿಬಿಟ್ಟಿಯಲ್ಲ. ನಿನಗೆ ಬಲಿದವರನ್ನೇ ಬೇಕೆಂದಿದ್ದರೆ ಅಂತ ಸುಂದರ ವೀರರನ್ನು 100 ಮಂದಿ ತಂದು ನಿನ್ನ ಮುಂದೆ ನಿಲ್ಲಿಸಿ ನೀ ಬೇಕೆಲ್ಲರ ಜೊತೆ ತಾಳಿ ಕಟ್ಟಿಸ್ತಿದ್ದ ಈ ನಿನ್ನ ಅಣ್ಣ. ಹಾ, ಈಗಲಾದ್ರೂ ಮರ್ತು ಬಿಡೋಣ ವಿಷಯವನ್ನು. ಸಾಧ್ಯವಿಲ್ಲ ಅಣ್ಣ. ನೀನು ಆಕಾಶದಲ್ಲಿ ಹಾರಾಡುವ ಗರುಡ ಶಕ್ತಿಯೇ ತರಬಹುದು, ಆದ್ರೆ ನಾನು ಈ ಹೂ ಬಯಸಿದ ಮಕರಂದವನ್ನು ನಾನು ಬಿಡೋದಿಲ್ಲ ಅಣ್ಣ. ನಾನು ಬಿಡಲಾರೆ. ಅದೆಂದಿಗೂ ಸಾಧ್ಯವಿಲ್ಲ ಈ ಮನೆಯಲ್ಲಿ. ಇದು ಒಂದು ಮನೆನ ಬಡವರ ರಕ್ತದಿಂದ ಕಟ್ಟಿದ ಈ ಇಟ್ಟಿಗೆಯಿಂದ ಈ ಮನೆ ಕಟ್ಟಿದೀಯಾ? ಇಲ್ಲಿ ಬರೀ ರಾಕ್ಷಸರು ತುಂಬಿದ್ದಾರೆ. ನನಗೆ ಈ ಮನೆ ಬೇಡ ಅಣ್ಣ. ಅಣ್ಣ, ಈ ನಿನ್ನ ರಾಕ್ಷಸರೇ ನನ್ನ ವರಿಸಲು ಬಂದಾಗ ನನ್ನನ್ನು ಕಾಪಾಡಿದ ಆ ಕ್ರಾಂತಿವೀರ ಅಣ್ಣ. ಇದನ್ನೆಲ್ಲ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ ಅಣ್ಣ. ನಾನು ಬರ್ತೀನಿ. ತೈಡ್ರಿ ಗೌಡ್ರ, ಸಿಟ್ನ್ಯಾಗ ತಗೊಂಡು ಹೋಗ. ಶಾಂತ ಆದ್ಮೇಲೆ ಬರ್ದಲ್ರಿ. ನಿಧಾನಿಸಿ ಒಂದು ನಿರ್ಧಾರ ಬರ್ದು ನಿಮ್ಮಂತರ ಬುದ್ಧಿ ಅಂತಾರ ಲಕ್ಷಣ. ಏನಂತೀರಿ? ನಮಸ್ಕಾರ ಮಾಡ್ತೀನಿ ಈ ಊರ ಗೌಡ್ರಿಗೆ. ನಮಸ್ಕಾರಕ್ಕೆ ಅಂತೆ 6 ಕೋಟಿ ಆಯುಷ್ಯ ಪಡೆದ ಈ ನಾಡಿನ ಒಡೆಯನ ಮೇಲೆ ಯಾವ ಸೇಡಿನ ರಾಜಕಾರಣಿಯ ನಿಮ್ಮನ್ನ ತಮ್ಮದು? ನೀನಾಗಿ ನೀನೇ ನಿನ್ನ ತಮ್ಮನನ್ನು ನನಗೆ ತಂದು ಒಪ್ಪಿಸಿರುವ ಸರಿ, ಇಲ್ಲವಾದರೆ ನನ್ನವರವನ ತಲೆ ಕಿತ್ತು ತಂದು ನಿಮಗೆ ಒಪ್ಪಿಸುತ್ತಾರೆ. ಜೋಕೆ ಯಾವ ಕ್ಷಣದಲ್ಲಿ ಯಾವುದನ್ನು ಮಾತನಾಡುತ್ತಿದ್ದೀರಿ ನೀವು? ಈಗಲೇ ಆ ಬಂಗ್ಲೆ ಭೀಮನ ವಿಷಯಕ್ಕೆ ಬನ್ನಿ. ಹೌದ್ರಿ ಗೌಡ್ರ, ಇವತ್ತು ಮುಂಜಾನೆ ಮರ್ತ್ ನಾವು ಒಂದು ತಪ್ಪು ಕೆಲಸ ಮಾಡಿಬಿಟ್ಟೇನ್ರಿ. ತಗೋರಿ ಅದ್ನ. ನಂಗ್ರಿ ಶಾಂತವಾದ ಕೇಳ್ರಿ ಅವ್ನ ಹನಾನ. ಅಲ್ಲೇ ಮುತಾಲಿಕ
ಏ ಜೈಲೂರ, ಒಂದು ವಾರದಲ್ಲಿ ನನಗೆ ಹಣ ತೀರಿಸ್ತೀನಂತೇಳಿ ಆ ಬಂಗ್ಲೆ ಭೀಮನಿಗೆ ಹಣ ಇಸಿದು ಕೊಟ್ಟಿದ್ದೆ. ಈಗ ವಾಯ್ದೆ ಮುಗಿದಿದೆ. ಎಲ್ಲಿ ಹೋತು ನಿನ್ನ ಮಾತು? ಆ ಮಾತು ಎಲ್ಲಿ ತಪ್ಪಿಲ್ಲ ಗೌಡ್ರಿ, ಅದು ಈಗಲೂ ಸತ್ಯವಿದೆ. ಏ ತಮ್ಮ, ನಿನ್ನೆ ಸತ್ಯವಿತ್ತು, ಅದನ್ನ ಸತ್ಯದ ಮಾತು. ನೀ ಬರೆದ ವಾಯ್ದೆ ಮುಗಿದ, ನೀ ಕೊಟ್ಟ ಮಾತಿನಂತೆ ನಡೆದುಕೊಳ್ಳದಿದ್ದರೆ ಈಗಲೇ ನಿನ್ನ ಹೆಣ ಬೀಳುದು ಈ ಧರ್ಮ ಕಂಬದ ಸರಪಳಿಗೆ ಜೋತು. ನಾನೇಕೆ ನಿಮ್ಮ ಹಣ ಮುಗಿಸ್ಲಿ ಗೌಡ್ರ? ನಾನು ನಮ್ಮಪ್ಪನ ಮಗ ಹಾಕಿ ಬದುಕಬೇಕಾ? ನಿಮ್ಮಪ್ಪನ ಮಗ ಆಗೋದಿಲ್ಲ. ಇನ್ನೆರಡು ದಿನ ಟೈಮ್ ಕೊಡ್ರಿ, ನಿಮ್ಮ ಹಣ ಮುಟ್ಟಿಸ್ತಾನ. ಸಾಧ್ಯವಿಲ್ಲ. ಕೊಟ್ಟ ಕರಾರ್ ಪತ್ರ ಕೊಟ್ಟ ವಾಯ್ದೆ ಮುಗಿದಿದೆ ಅಂದಮೇಲೆ ಹಣ ಕೊಡಬೇಕು. ಒಂದು, ಈ ಬಾಂಡ್ ಪೇಪರ್ ಮೇಲೆ ಸಹಿ ಹಾಕಬೇಕು. ಒಂದು ಏನು ತನಕ ಆಯ್ತು ಗೌಡ್ರೆ, ನಾನಂತೂ ತಪ್ಪುಗಾರನಲ್ಲ. ನಿಮ್ಮ ಹಣ ಮುಡಿಸುವವರೆಗೂ ನನ್ನ ಮನೆ ಈ ಊರು ಮುಂದಿನ ಹೊಲ ಬರೆದು ಕೊಡ್ತೀನಿ. ಆಯ್ತೆ? ನೀ ಬರೆದ ವಾಯ್ದೆ ಮುಗಿದ ಆ ಕ್ಷಣವೇ ಈ ಹೊಲ ಮಣಿ ನಿನಗೆ ಸೇರಿದಂತ ಸಹಿ ಹಾಕಲೇ. ಇದಕ್ಕೆ ಜಿತೇಂದ್ರ, ಕೊಟ್ಟ ಮಾತಿಗೆ ತಪ್ಪಿ ನಡೆಯುವ ಹೇಳಿ ಅಂಶವಲ್ಲ ಈ ಜೈವಿಳದ. ನಮ್ಮದು ವೀರ ವಂಶ. ಕೆಳಗೆ ಬಿದ್ದವರನ್ನು ಮೇಲಕ್ಕೆ ಎತ್ತುವ ವಂಶ. ಕಷ್ಟದಲ್ಲಿ ಕಣ್ಣೀರು ಹಾಕಿದವರ ಕಣ್ಣೀರು ವರ್ಷೋ ವಂಶ. ಕೊಡ್ರಿ ಅದ್ಯಾವ ನಿಮ್ಮ ಕರಾರು ಪತ್ರವನ್ನು. ಹಣ ಮುಟ್ಟಿಸಿ ಕರಾರು ಪತ್ರವನ್ನು ಹರಿದು ಹಾಕುತ್ತೇನೆ. ಮುತಾಲಿಕ ತಗೋ ಇದನ್ನು. ಇನ್ನೊಂದು ವಿಷಯ, ನಿನ್ನೆ ದಿನ ನಿನ್ನ ತಮ್ಮ ನನ್ನ ತಂಗಿಯನ್ನು ತಲುಪಿದರೆ ಅಷ್ಟೇ ಅಲ್ಲ, ರೇಟ್ ಮಾಡಲು ಪ್ರಯತ್ನ ಪಟ್ಟಿದ್ದಾನೆ. ಅದಕ್ಕೆ ನಿನ್ನ ತಮ್ಮನಿಗೆ ಸರಿಯಾಗಿ ತಿದ್ದಿ ಬುದ್ಧಿ ಹೇಳು. ಇರದಿದ್ದರೆ ನಾನು ಒದ್ದು ಬುದ್ಧಿ ಕಲಿಸಬೇಕಾಗುತ್ತದೆ. ನೆನಪಿರಲಿ, ಇದನ್ನು ನಿನಗೆ ಎಚ್ಚರಿಕೆಯಾಗಿ ಮೊದಲೇ ಹುಷಾರ್ ಹೇಳಿಲ್ಲ ಅಂದ್ರೆ ಇದಕ್ಕೆ ಹೋಗಿ ನಾವು ಕೊಡ್ಬೇಕಾಗತ್ತೆ. ಹೇಳ್ಪಂಗಟ್ಟ ನೀನು ಈ ರೀತಿ ಮೌನವಾಗಿ ನಿಂತರೆ ನಾನು ಮಾನ ತೆಗೆದು ನಿಲ್ಲಬೇಕಾಗುತ್ತದೆ. ಆಯ್ತು ಗೌಡ್ರೆ, ನಾನಂತೂ ಅವನಿಗೆ ಸರಿಯಾಗಿ ತಿದ್ದಿ ಬುದ್ಧಿ ಹೇಳುತ್ತೇನೆ. ಇನ್ನು ನಮ್ಮ ಮುಂದಿನ ಕೆಲಸ ಸಿಟ್ಟ ಸಡಿನಾದ ಗಜರಾಜಿಗೆ ಸಮಾಧಾನ ಮಾಡ್ರಿ. ಗುಡ್ಡದ ರಾಜಾಗ ರವಿಕಾಂತ್ ಭೇಟಿ ಆಗೋಣ ನೋಡ್ರಿ. ಆ ಬಂಗ್ಲೆ ಭೀಮನ ಕತೆ ಮುಗಿಸಿ ಚಿಂತೆ ಇಲ್ಲದ ಚಿರತೆ ಅಂತೆ. ತದನಂತರ ಆ ಬಂಗ್ಲೆ ಭೀಮನ ನೆಪದಲ್ಲಿ ಆಸ್ತಿ ವಶ ಮಾಡಿಕೊಳ್ಳೋಣ. ಜಿತೇಂದ್ರ, ಇದೆಲ್ಲ ಗುಡ್ ಐಡಿಯಾ. ಆದ್ರೆ ಇತರೊಂದಿಗೆ ಅವರ ವಿದ್ಯಾಚೇತನ ಸಂಸ್ಥೆಯನ್ನು ಧ್ವಂಸ ಮಾಡುವ ಪ್ರಯತ್ನ ಮಾಡಲೇಬೇಕು. ಆ ಸಂಸ್ಥೆ ನಡೆಯೋದು ಹಾಗೆ ಮಾಡಲು ನಾನೇ